ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಿ, ನಾನು ಇವತ್ತು ಈರುಳ್ಳಿ ಪಕೋಡವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಈರುಳ್ಳಿ ಪಕೋಡ ತುಂಬ ಒಂದು ಟೇಸ್ಟ್ ಆದಂಥದ್ದು ಒಂದು ಈರುಳ್ಳಿ ಪಕೋಡವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ನಾನು ಮೀಡಿಯಮ್ ಸೈಜಿಂದು ಒಂದು 3 ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ರೀ. ಅಂದರೆ ಇವು ತುಂಬ ತೆಳ್ಳಗೆ ಮತ್ತು ಈ ಥರ ಬಿಡಿಸ್ಬೇಕಾಗುತ್ತೆ ರೀ. ಮತ್ತು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಉಪ್ಪು ಹಾಕಬೇಕು, ಅಂದರೆ ಇದರೊಳಗೆ ನೀರು ಬಿಟ್ಕೊಳ್ಳುತ್ತೆ. ಮತ್ತು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಕಾಳು ಮೆಣಸು, ಇದನ್ನು ಈ ಥರ ತರಿಯಾಗಿ ಪೌಡ್ರ್ ಇದ್ರೂ ಆಗುತ್ತೆ. ರೆಡಿಮೇಡ್ ಪೌಡ್ರ್ ಸಿಗುತ್ತೆ ನೋಡಿರಿ. ಸ್ವಲ್ಪನೇ ಇದಕ್ಕೆ ಲಿಂಬೆ ಹಣ್ಣನ್ನು ಸಹ ಹಿಂಡ್ತಾ ಇದ್ದೀನಿ. ಅಂದರೆ ಒಂದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ಇದರೊಳಗೆ. ನಾ ಫಸ್ಟಿಗೆ ಈ ಒಂದು ಈರುಳ್ಳಿಗೆ ನೋಡಿರಿ ಲಿಂಬೆ ಹಣ್ಣು ಮತ್ತು ಕಾಳು ಮೆಣಸು ಈ ಥರ ಉಪ್ಪು ಇದು ಮಾಡ್ತಾರೆ. ಈಗ ನಾವು ಇದಕ್ಕೆ ನೋಡಿರಿ ಹಿಟ್ಟನ್ನು ಹಾಕೊಳ್ಳೋಣ. ಕಡಲೆ ಹಿಟ್ಟು, ಇದನ್ನು ಹಿಟ್ಟನ್ನು ಈ ಥರ ಕಡಲೆ ಹಿಟ್ಟು ಒಂದು ಮುಕ್ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ ರೀ. ನೋಡಿಬಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕಾಗುವಷ್ಟು, ತುಂಬ ಅಂತಂದರೆ ನೀರನ್ನು ಮಾಡೋಂಗಿಲ್ಲ ರೀ. ಇದಕ್ಕೆ ನೋಡಿರಿ ಒಂದು 2.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ರೀ. ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು 25%, ಒಂದು 10% ಅಕ್ಕಿ ಹಿಟ್ಟು ಹಾಕಿದ್ರೂ ಸಾಕು. ಸ್ವಲ್ಪನೇ ನೀರನ್ನು ಈ ಥರನೇ ನೋಡಿ ಹಾಕೊಳ್ಳೋಣ್ರಿ. ಈ ಥರ ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿರಿ ಇವಾಗ ಇದಕ್ಕೆ ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ. ನಮ್ಮದು ಇಷ್ಟ ಆದರೆ ಸಾಕು. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪನೇ ಬೇರೆ ಒಂದು ಮಸಾಲೆಗಳನ್ನು ಹಾಕೊಳ್ಳೋಣ. ಅಚ್ಚ ಖಾರದ ಪುಡಿ, ಜೀರಿಗೆ, ಗರಂ ಮಸಾಲ ರೀ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಮತ್ತು ಸ್ವಲ್ಪನೇ ಕಾಳು ಮೆಣಸಿನ ಪುಡಿ ಮತ್ತು ಅರಿಶಿನ, ಉಪ್ಪು ಸ್ವಲ್ಪನೇ. ಈಗ ಇದೆಲ್ಲ ನಾನು ತೋರಿಸಿದಂಥ ಮಸಾಲವನ್ನು ಇದಕ್ಕೆ ಹಾಕೊಂಡ್ರಿ. ಉಪ್ಪು ನಾನು ಮುಂಚೆನೇ ಒಂಚೂರು ಹಾಕ್ಕೊಂಡಿದ್ದೆ, ಇವಾಗ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ್ರಿ. ಇದು ನಮ್ದು ಇವಾಗ ಚೆನ್ನಾಗಿ ಇದ್ರ ಜೊತೆಗೆ ಎಲ್ಲವನ್ನು ಮಿಕ್ಸ್ ಆದಮೇಲೆ ನಾವು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಡೋಣ. ತುಂಬ ಈಸಿ ಮತ್ತು ಸುಲಭವಾದಂಥದ್ದು. ಈಗ ಇಲ್ಲೊಂದು ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾವು ಇವಾಗ ಆಯಿಲನ್ನು ಹಾಕ್ಕೊಳ್ಳೋಣ. ಅಂದರೆ ನಮಗೆ ಕರಿಲಕ್ಕೆ ಬೇಕಾಗುವಷ್ಟು ಆಯಿಲನ್ನು ಹಾಕೋಬೇಕಾಗತ್ತೆ ರೀ. ಇವಾಗ ನಮ್ಮದು ಕೆಲಸದೆಲ್ಲ ಆಗಿದೆ ನೋಡಿರಿ. ನಾವು ಇದು ತುಂಬ ಫ್ರೈ ಆಗಬಾರ್ದು, ಅಂದರೆ ತುಂಬ ಹೀಟ್ ಆಗಬಾರ್ದು ರೀ. ಸ್ವಲ್ಪನೇ ಲೈಟಾಗಿಯೇ, ತುಂಬ ಹೀಟ್ನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಬೆಚ್ಚಗಿರಬಾರ್ದು ರೀ. ಸ್ವಲ್ಪ ಈಗ ಬಬಲ್ಸ್ ಬರ್ತಾ ಇದೆ ನಮ್ಮ ಎಣ್ಣೆ ಒಳಗೆ. ಈ ಟೈಮ್ನಲ್ಲೇ ನಾವು ಈರುಳ್ಳಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಇದರೊಳಗೆ ಬಿಡೋಣ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇರಲಿ. ನೀವು ಈರುಳ್ಳಿ ಯಾವ ಥರ ಬಿಡ್ತೀರಿ ಆ ಥರ. ಅಂದರೆ ಇದು ಚೆನ್ನಾಗಿ ಬಿಡಿಯಾಗಿರುತ್ತೆ. ಅಂದರೆ ನೀವು ಬೇಕಿದ್ದರೆ ಗರಂ ಮಸಾಲ ಮತ್ತು ಸ್ಕಿಪ್ ಮಾಡ್ಬೋದು. ಅಂದರೆ ಇದು ಕಾಳು ಮೆಣಸು ಇರ್ತದೆ ನೋಡಿರಿ, ಕಾಳು ಮೆಣಸು ಮತ್ತು ಲಿಂಬೆಹಣ್ಣು, ಉಪ್ಪು ಇದೆಲ್ಲ ನೀವು ಮಿಕ್ಸ್ ಮಾಡಿದ್ರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಅಂದರೆ ಈಗ ಒಂದೊಂದು ಸರ್ತಿ ನಮಗೆ ಅದೆಲ್ಲ ಹಾಕ್ಲಿಕ್ಕಂದರೆ ಸಪ್ಪೆ ಆಗುತ್ತೆ ನೋಡಿರಿ. ಇವಾಗ ನೋಡೋಣ್ರಿ, ನಮ್ಮದು ತುಂಬ ಗರಿ ಆಗುತ್ತೆ ರೀ. ನೀವು ರೋಡ್ ಸೈಡು ಪಕೋಡವನ್ನು ತಿಂದಿರಲ್ರಿ, ಅದೇ ಥರನೇ ಇರುತ್ತೆ. ಒಳ್ಳೆ ಒಂದು ಟೇಸ್ಟ್ ಆಗಿರುತ್ತೆ, ಗರಿ ಆಗಿರುತ್ತೆ. ಯಾಕಂತಂದರೆ ಮಳೆ ಬರೋ ಟೈಮ್ನಲ್ಲಿ ನೋಡಿರಿ, ನೀವು ಹೊರಗಡೆ ಹೋಗ್ಲಿಕ್ಕಂದ್ರೂ ಮನೆಯಲ್ಲಿ ಈ ಥರ ಮಾಡ್ಕೋಬೋದು. ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಅವರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ನಮ್ಮ ಚಾನಲನ್ನು ನೋಡುವವರಿಗೂ ಧನ್ಯವಾದಗಳು. ಇನ್ನೂ ನಮಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಬೇಕು. ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವೆಲ್ಲರೂ ನೋಡ್ತಾ ಇದ್ದೀರಿ, ನೋಡುವವರಿಗೆಲ್ಲರಿಗೂ ಧನ್ಯವಾದಗಳು. ಈಗ ನೋಡಿರಿ ಗೋಲ್ಡನ್ ಬ್ರೌನ್ ಬಂದಿದೆ. ಈ ಕಡೆ ಒಂದು ಸ್ವಲ್ಪ ಅಂದರೆ ಮೀಡಿಯಮ್ಮು, ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ, ಅಂದರೆ ಜಾಸ್ತಿ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ಈ ಥರ ನಿಮಗೆ ಗೋಲ್ಡನ್ ಬ್ರೌನ್ ಆದಾಗೆ ತೆಗೀರಿ, ಅಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಗರಿ ಆಗಿನೂ ಇರುತ್ತೆ ರೀ. ಇವಾಗ ನಮ್ಮದು ರೆಡಿ ಆಗಿದೆ. ಇವಾಗ ನೀವು ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡ್ರಿ. ನೋಡ್ಬೋದು, ನಮ್ಮದು ನಿಮಗೆ ಒಡೆದು ತೋರಿಸ್ತಾ ಇದ್ದೀನಿ ರೀ. ಇಷ್ಟು ಗರಿಯಾಗಿ ಸೇಮ್ ನಿಮಗೆ ರಸ್ತೆ ಸೈಡ್ ಯಾವ ಥರ ತೊಗೋತಿರೋ ಅದೇ ಥರನೇ ಇರ್ತದೆ ರೀ.
ನೀವು ಮನೆಯಲ್ಲಿ ಈ ಥರನೇ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.